ಯುದ್ಧ ಗೆಲ್ಲಬೇಕಾದ್ರೆ ಒಮ್ಮೊಮ್ಮೆ ಕುದುರೆಯ ಕೆನೆತ ಮತ್ತು ಅದರ ಕುರಪುಟದ ಸದ್ದು ಕೂಡ ಎದುರಾಳಿಯನ್ನು ಜಾಗೃತಗೊಳಿಸುತ್ತಂತೆ. ತುಂಬ ಎಚ್ಚರಿಕೆಯಿಂದ, ಯಾವ ರೀತಿ ಅಂದರೆ ದೈತ್ಯ ಹುಲಿಯೊಂದು ಆಫ್ಟರ್ ಆಲ್ ಜಿಂಕೆಯನ್ನು ಬೇಟೆ ಆಡಬೇಕಾದ್ರೆ 1000 ಕಣ್ಣುಗಳಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಲ್ಲ, ಆ ರೀತಿಯೇ ಒಂದು ಬೇಟೆಯನ್ನು ಕೆಡವಿಕೊಳ್ಳಬೇಕು ಅನ್ನೋದನ್ನು ಚಾಣಕ್ಯ ತನ್ನ ಚಾಣಕ್ಯ ನೀತಿಯಲ್ಲಿ ಹೇಳ್ತಾನೆ. ಯಾಕೆ ಈ ಮಾತನ್ನು ಹೇಳಿದ್ದು ಅಂದರೆ, ಎಂತಹ ಸಂದರ್ಭ ಆದರೂ ಪರವಾಗಿಲ್ಲ, ರಾಜಕಾರಣವನ್ನು ಮಾಡಲೇಬೇಕು ಅನ್ನೋ ಮನಸ್ಥಿತಿ ಯಾರಿಗಾದರೂ ಇದ್ದರೆ ಅವರು ಎಲ್ಲಿ ಬೇಕಾದರೂ ತಮ್ಮ ದಾಳವನ್ನು ಉರುಳಿಸ್ತಾರೆ. ಈ ಮಾತನ್ನು ಹೇಳೋದಕ್ಕೆ ಕಾರಣ ಆಗಿದ್ದು ಈ 2 ಫೋಟೋ ನೋಡಿ. 2 ಫೋಟೋ ದಾವಣಗೆರೆಯಲ್ಲಿ ಇತ್ತೀಚೆಗೆ ಲಿಂಗೈಕ್ಯರಾದಂತಹ ಮಾಜಿ ಸಚಿವ, ಅತ್ಯಂತ ಹಿರಿಯ ನಾಯಕ, ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಶಿವಗಣರಾಧನೆ ಮತ್ತು ನುಡಿನಮನ ಕಾರ್ಯಕ್ರಮದಲ್ಲಿ 3 ನಾಯಕರು ಕಾಣಿಸ್ಕೊಂಡ್ರು. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು, ಇದರ ಜೊತೆಯಲ್ಲಿ BS ಯಡಿಯೂರಪ್ಪ ಅವರು, BJPಯ ಮಾಜಿ CM, BJPಯ ನಾಯಕರು, ಸಕ್ರಿಯ ರಾಜಕಾರಣದಲ್ಲಿ, ಚುನಾವಣಾ ರಾಜಕಾರಣದಲ್ಲಿ ಈಗ ಅವರು ಕಾಣಿಸಿಕೊಳ್ತಿಲ್ಲ. ಆದರೆ ಇಲ್ಲಿ ಮಹತ್ವದ ಒಂದು ಸಂಧಾನ ಸೂತ್ರ ಏನಾದರೂ ನಡೀತಾ, ದಾವಣಗೆರೆ ಭಾಗ ಮತ್ತು ಚಿತ್ರದುರ್ಗ ಭಾಗದ ಕೆಲ ಪತ್ರಕರ್ತ ಸ್ನೇಹಿತರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ್ದು ಮಹತ್ವದ ಒಂದು ಮಾತುಕತೆ ವೇದಿಕೆ ಮೇಲೆ ಆಗಿದೆ. ನೋಡಿ, ಅಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಇದ್ದಾರೆ. ಇದೇ ನಿರ್ಮಲಾನಂದನಾಥ ಸ್ವಾಮೀಜಿ ಏನು ಹೇಳಿದರು ಕೆಲ ದಿನಗಳ ಹಿಂದೆ, ಸಿದ್ದರಾಮಯ್ಯ ಅವರು ಮಾತುಕತೆ ಆಗಿರೋ ಲೆಕ್ಕದಲ್ಲಿ ಒಪ್ಪಂದದ ರೀತಿಯಲ್ಲಿ ಅವರು ನಡ್ಕೋಬೇಕು ಅನ್ನೋ ಮೆಸೇಜನ್ನು ಕೊಟ್ಟಿದ್ರು. ಅನಂತರದಲ್ಲಿ ನಿರಂಜನಾನಂದಪುರಿ ಶ್ರೀಗಳು ಕೂಡ ಬಗ್ಗೆ ಒಂದು ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಟ್ಟಿದ್ರು. ಸ್ಟ್ರಾಂಗ್ ಆಗಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋದು ಶಾಸಕರು, ಅದು ಸಂವಿಧಾನದತ್ತವಾಗಿ ನಡಿಬೇಕು, ಸ್ವಾಮೀಜೀಕರಣ ಆಗಬಾರ್ದು ಅನ್ನೋ ಧಾಟಿಯಲ್ಲಿ ಮಾತಾಡಿದ್ರು. ಅವ್ರು ಹೇಳಿದ್ದು ಸರಿ ಇತ್ತು, ನಿರಂಜನಾನಂದಪುರಿ ಶ್ರೀಗಳ ಮಾತು. ಆದರೆ ಈಗ ಮತ್ತೊಮ್ಮೆ ಒಂದು ಕಡೆ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಇದ್ದಾರೆ, ರಂಭಾಪುರಿ ಶ್ರೀಗಳಿದ್ದಾರೆ, ನಿರಂಜನಾನಂದನಾಥಪುರಿ, ಇವರೆಲ್ಲರ ಹತ್ರನೂ ಕೂಡ DK ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಮಾತುಕತೆ ನಡೆಸ್ಕೊಂಡ್ಬಂದರು. ರಂಭಾಪುರಿ ಶ್ರೀಗಳ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಅಲ್ಲಿ ಹೋಗಿ ಬಂದರು. ದೇಶಿಕೇಂದ್ರ ಶ್ರೀಗಳ ಹತ್ರ ಅಲ್ಲಿ ಹೋಗಿ ಬಂದರು. ನಿರ್ಮಲಾನಂದನಾಥ ಶ್ರೀಗಳು ಹೇಳಿ ಕೇಳಿ ಅವರದ್ದೇ ಸಮಾಜ, ಅವರು ಬೆಂಬಲಿಸಲೇಬೇಕು. ಇವರಲ್ಲದೆ ಯಡಿಯೂರಪ್ಪ ಅವರ ಜೊತೆಯಲ್ಲೂ ಕೂಡ, ಯಾಕೆ ಯಡಿಯೂರಪ್ಪ ರಾಜ್ಯದ ಮೂವರು ಮಾಸ್ ಲೀಡರ್, ಒಬ್ಬರು HD ದೇವೇಗೌಡರು, BS ಯಡಿಯೂರಪ್ಪ, ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್, ಕರ್ನಾಟಕ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್ ಸಿದ್ದರಾಮಯ್ಯ, ಅಹಿಂದ ನಾಯಕ, ಸುಲಭಕ್ಕೆ ಬಿಡಿಸಿಕೊಳ್ಳೋಕ್ಕಾಗೋದಿಲ್ಲ. ದೇವೇಗೌಡರು ಹೇಳಿದ್ರು, ಕುಮಾರಸ್ವಾಮಿ ಅವರು ಹೇಳಿದ್ರು, ಸಿದ್ದರಾಮಯ್ಯ ಅವರೇನು ಅಂತ ನಮಗೆ ಚೆನ್ನಾಗಿ ಗೊತ್ತು, ಯಾವ ಅಧಿಕಾರ ಹಂಚಿಕೆನೂ ಇಲ್ಲ, ಯಾವ ಮುಖ್ಯಮಂತ್ರಿ ಬದಲಾವಣೆನೂ ಆಗೋದಿಲ್ಲ, ಸುಲಭ ಅಲ್ವೇ ಅಲ್ಲ, ಅವರು ದಳದ ನಾಯಕರಾಗಿದ್ದವರು, ನಮಗೆ ಗೊತ್ತು, ನಮ್ಮನ್ನು ಕೇಳ್ರಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು, ದೇವೇಗೌಡರು ಹೇಳಿದರು. ಅಷ್ಟರ ಮಟ್ಟಿಗೆ ಜಿಗುಟುತನದ ಒಂದು ನಾಯಕತ್ವ, ಸುಲಭಕ್ಕೆ ಬದಲಾಯಿಸೋಕ್ಕಾಗೋದಿಲ್ಲ, ಆಲ್ಟರ್ನೇಟಿವೇ ಇಲ್ರಿ ಅನ್ನೋ ಲೆಕ್ಕ ಏನಿದೆ, ಮಾತೇನಿದೆ, ಅಂತಹ ನಾಯಕನನ್ನು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು DK ಶಿವಕುಮಾರ್ ಅವರು. ಹೈಕಮಾಂಡ್ ಭೇಟಿ, ಮತ್ತೊಂದು ಮಗದೊಂದು, ಶಾಸಕರ ಹತ್ರ ಹೇಳಿಸ್ಕೊಂಡಿದ್ದು ಯಾರೋ ಒಂದಷ್ಟು ಜನ, ಶಿವಗಂಗಾ ಬಸವರಾಜು, ಅದೇ ಇಕ್ಬಾಲ್ ಹುಸೇನು, ಮಾಗಡಿ ಬಾಲಕೃಷ್ಣ, ಇಂಥವ್ರ ಹತ್ರ ಅಷ್ಟೇ. ಶಾಸಕರ ಬಲ ಇಲ್ಲ ಅಂದರೆ ಶಾಸಕರ ಬಲಕ್ಕೋಸ್ಕರ ಏನು ಮಾಡಬೇಕು ಆ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಅತ್ಯಾಪ್ತರ ಭೇಟಿ ಮಾಡಿಕೊಂಡು ಅವ್ರ ಮೂಲಕವೂ ವಿಶ್ವಾಸ ಗಿಟ್ಟಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಫೈನಲಿ ಸಿದ್ದರಾಮಯ್ಯ ಅವರೇ ಹೇಳಬೇಕು, ಇಲ್ಲಪ್ಪ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಕೇಳ್ತೀನಿ, ಅದೇ ಮೆಸೇಜನ್ನು ಕೊಟ್ಟು ಬಂದಿದ್ರು. ಆದರೆ ಈಗ ಯಡಿಯೂರಪ್ಪ ಅವ್ರ ಜೊತೆಲಿ ಯಾಕೆ ಅಂದರೆ, ರಾಜಕಾರಣದ ಆಚೆಗೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರ ಸ್ನೇಹ ಏನು ಇದೇ PS ಯಡಿಯೂರಪ್ಪ ಅವರ 77ನೇ ಹುಟ್ಟುಹಬ್ಬಕ್ಕೆ ಒಬ್ಬ ವಿಪಕ್ಷ ನಾಯಕರಾಗಿ ಭೇಟಿ ಕೊಟ್ಟು ಅದ್ಭುತವಾಗಿ 17 ನಿಮಿಷಗಳ ಕಾಲ ಮಾತಾಡಿ, ಅವತ್ತು ರಾಜನಾಥ್ ಸಿಂಗ್ ಕೂಡ ಇದ್ರು ಆ ಕಾರ್ಯಕ್ರಮದಲ್ಲಿ. BS ಯಡಿಯೂರಪ್ಪ ಅವರ ಅಭಿಮಾನಿಗಳು, BJPಯ ನಾಯಕರು, ಇದೇ ಸಿದ್ದರಾಮಯ್ಯ ಅವರನ್ನು ಸೈದ್ಧಾಂತಿಕವಾಗಿ ವಿರೋಧಿಸುವಂಥವರು ಎಲ್ಲರೂ ಕೂಡ, ಅರೆ ಸಿದ್ದರಾಮಯ್ಯ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಅವರ ಮೆಚ್ಚುಗೆಗೆ ಪಾತ್ರರಾದರು ಅವತ್ತಿನ ದಿನ. ಅಂತಹ ನಾಯಕ. ಮತ್ತು ನಿಮಗೆ ಗೊತ್ತಿರೋ ಮಟ್ಟಿಗೆ 2008ರಿಂದ ಈಚೆಗೆ
ರಾಜ್ಯದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಪ್ರತ್ಯಕ್ಷವಾಗೋ ಪರೋಕ್ಷವಾಗಿಯೋ ನಿರ್ಧರಿಸಿದ್ದು ಮತ್ತು ದಾಳ ಉರುಳಿಸಿದ್ದು ಇಬ್ಬರೇ ಮಾಸ್ ಲೀಡರ್. ಒಬ್ರು BS ಯಡಿಯೂರಪ್ಪ, ಮತ್ತೊಬ್ರು ಸಿದ್ದರಾಮಯ್ಯ. ಆ ಕಾರಣಕ್ಕೋಸ್ಕರನೇ ಎರಡು ಸಲ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರು, 2 ಸಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು. ಆದರೆ ಪೂರ್ಣಾವಧಿ ಸಿಕ್ಕಿದ್ದು ಬಹುಪಾಲು ಸಿದ್ದರಾಮಯ್ಯ ಅವರಿಗೆ. ಇಂತಹ ನಾಯಕರ ಮೂಲಕವೂ ಕೂಡ ನೀವು ಒಂದು ಮಾತು ಹೇಳಿದ್ರೆ ಆಗಬಹುದು, ನೀವು ಒಂದು ಮಾತು ಹೇಳಿ ಅಂತ ಸಿದ್ದರಾಮಯ್ಯ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಸಂಧಾನಕಾರರಾಗಿ ನೀವು ಅನ್ನುವ ಧಾಟಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಪ್ರಯತ್ನ ಮತ್ತು ಪ್ರಾರ್ಥನೆಯನ್ನು ದಾವಣಗೆರೆಯಲ್ಲೂ ಕೂಡ ಮಾಡಿದ್ದಾರೆ. ಸಾವಿನ ಮನೆಯಲ್ಲಿ ಎಲ್ಲಿ ಬೇಕಾದರೂ ದೊಡ್ಡದೊಂದು ಬೇಟೆ, ಒಂದು ಹುಲಿ ಜಿಂಕೆಯನ್ನು ಬೇಟೆ ಆಡೋದಕ್ಕೇನೆ 1000 ಕಣ್ಣಿನಿಂದ ಸುತ್ತ ನೋಡುತ್ತೆ, ಸಹನೆ ತಾಳ್ಮೆಯಿಂದ ಹೊಂಚು ಹಾಕಿ ಕಾಯುತ್ತೆ. ಅಂದರೆ ಒಂದು ಹುಲಿಯಾನನ್ನೇ ಭೇಟಿ ಆಡಬೇಕು ಅಂದರೆ ಎಷ್ಟರ ಮಟ್ಟಿಗಿನ ಕಣ್ಗಾವಲು, ಎಷ್ಟರ ಮಟ್ಟಿಗಿನ ಸಂಯಮ, ತಾಕತ್ತು, ಶಕ್ತಿ, ತಂತ್ರ, ಕುತಂತ್ರ, ರಣತಂತ್ರ ಎಲ್ಲವೂ ಕೂಡ ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರನೇ ಸಾವಿನ ಮನೆಯಲ್ಲೂ ಕೂಡ ಒಂದು ಪ್ರಾರ್ಥನೆ ಮತ್ತು ಒಂದು ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ನೀವು 2 ಫೋಟೋ ನೋಡಬೇಕು. 2 ಫೋಟೋ ನೋಡಿ, ಒಂದು ಫೋಟೋದಲ್ಲಿ ಸಿದ್ದರಾಮಯ್ಯ ಅವರು ಕಾಣಿಸ್ತಾರೆ, DK ಶಿವಕುಮಾರ್ ಅವರು ಕಾಣಿಸೋದಿಲ್ಲ. ಇದನ್ನು ಹಾಕಿದ್ದು ಯಾರು? DK ಶಿವಕುಮಾರ್ ಅವರ ಸೋಷಿಯಲ್ ಮೀಡಿಯಾ ಯಾರು ನೋಡ್ಕೋತಾರೆ ಅವರು. ಸಿದ್ದರಾಮಯ್ಯ ಅವರ ಸೋಷಿಯಲ್ ಮೀಡಿಯಾ ನೋಡ್ಕೊಡುವ ಯಾರಿದ್ದಾರೆ? ಫೇಸ್ಬುಕ್, ಟ್ವಿಟ್ಟರ್, XY. ಅಲ್ಲಿ DK ಶಿವಕುಮಾರ್ ಅವರು ಏಡ್ ಆಗಿರ್ತಾರೆ. ಅದೇ DK ಶಿವಕುಮಾರ್ ಅವರ ಟ್ವಿಟರ್ ಖಾತೆಯನ್ನು ಯಾರು ನೋಡ್ಕೋತಾರೋ ಅಲ್ಲಿ ಸಿದ್ದರಾಮಯ್ಯ ಅವರು ಏಡ್ ಆಗಿರ್ತಾರೆ. 2 ಕಡೆ ಅವರೇ ಏಡ್ ಆಗಿದ್ದಾರೆ. ಆದರೆ 2 ಕಡೆ ಇರುವಂಥದ್ದು ಯಡಿಯೂರಪ್ಪ ಅವರು. ಅದೇ ಯಡಿಯೂರಪ್ಪ ಅವರ ಮೂಲಕ ಈಗ ಒಂದು ಪ್ರಯತ್ನ ಮತ್ತು ಪ್ರಾರ್ಥನೆಯನ್ನು DK ಶಿವಕುಮಾರ್ ಅವರು ಮಾಡಿಸಿದ್ದಾರೆ ಎನ್ನಲಾಗ್ತಿರುವಂತಹ ಚರ್ಚೆ ಏನಿದೆ, ಇಲ್ಲೂ ಕೂಡ ಯಶಸ್ಸು ಸಿಕ್ಕಿರಬಹುದಾ? ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಕ್ರಿಸ್ಮಸ್ ಸಂಜೆ ಬೆಂಗಳೂರಿನ ಅತ್ಯಂತ ಪ್ರಭಾವಿ ಸಚಿವರಲ್ಲಿ ಒಬ್ಬರಾದಂತಹ ಅತ್ಯಂತ ಹಿರಿಯ ಮತ್ತು ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಜಾತಿಯಿಂದಲ್ಲ ಸ್ನೇಹದಿಂದ ಅತ್ಯಾಪ್ತ ಅಂತಹ ನಾಯಕನ ಫಾರ್ಮ್ ಹೌಸಲ್ಲಿ 5 ಸಚಿವರು, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮಾಜದ ಸಚಿವರು ಇನ್ಕ್ಲೂಡಿಂಗ್ ಡಾಕ್ಟರ್ G. ಪರಮೇಶ್ವರ್ ಮಹತ್ವದ ಮಾತುಕತೆ ನಡೆಸಿರುವಂಥದ್ದು. ಸುಮಾರು 3 ಗಂಟೆಗಳ ಕಾಲ ಈ ಭೇಟಿಯಲ್ಲಿ, ಈ ಮಾತುಕತೆಯಲ್ಲಿ ಸಿದ್ದರಾಮಯ್ಯ ಅವರು ಕೇಳಿದ್ದಿಷ್ಟೇ, ನಾನೇನು ಮಾಡಲಿ, ಸಂಪುಟ ಪುನರ್ರಚನೆಯ ಚರ್ಚೆ ಅಷ್ಟೇ ಮಾಡ್ಕೊಂಬರ್ಬೇಕು. ನೀವು ಹೈಕಮಾಂಡ್ ಮುಂದೆ ಬಗ್ಗಿದ್ರೆ ತಣ್ಣಗಾಗಿದ್ದಾರೆ ಅನ್ಕೋತಾರೆ. DK ಶಿವಕುಮಾರ್ ಅವರ ಬಣಕ್ಕೆ ನೀವೇ ಆಹಾರ ಆಗ್ತೀರಿ, ಆ ಕೆಲಸ ಮಾಡಬೇಡಿ. ಸಂಪುಟ ಪುನರ್ರಚನೆ ವಿಸ್ತರಣೆಯ ಚರ್ಚೆಯನ್ನಷ್ಟೇ ಮಾಡ್ಕೊಂಬರ್ಬೇಕು ದೆಹಲಿಯಲ್ಲಿ ಅನ್ನುವ ತಮ್ಮ ಬಣದ ನಾಯಕರ ಮಾತುಗಳಿಗೆ ತಲೆದೂಗಿರುವಂತಹ ಸಿದ್ದರಾಮಯ್ಯ ಅವರು ಪಿಕ್ಚರ್ ಅಭಿ ಬಾಕಿ ಹೈ ಅನ್ನುವಂತಹ ಮೆಸೇಜನ್ನೇ ದಾವಣಗೆರೆಯಲ್ಲಿ ಕೊಟ್ಟಿರ್ತಾರೆ. 2028 ತನಕ DK ಶಿವಕುಮಾರ್ ಅವರಿಗೆ CM ಹುದ್ದೆ ಅನ್ನುವಂಥದ್ದು ಕೇವಲ ಮರೀಚಿಕೆಯಾಗೇ ಉಳಿಬಹುದು. ಅದರ ಆಚೆಗೆ ಅವರು CM ಆಗಬಹುದು, ಇಲ್ಲ ಅಂತಲ್ಲ. ಕೊನೆಯ ಪ್ರಯತ್ನ ಅಂತ 2027ಕ್ಕೆ 1 ವರ್ಷಕ್ಕೆ ಮುಂಚೆ ದಲಿತರೊಬ್ಬರನ್ನ CM ಕುರ್ಚಿಯ ಮೇಲೆ ಕೂರಿಸುವಂಥದ್ದು ಸಿದ್ದರಾಮಯ್ಯ ಅವರ ಬಹುದೊಡ್ಡ ಪ್ಲಾನ್. ಆ ಮೂಲಕ 2028ಕ್ಕೆ DK ಶಿವಕುಮಾರ್ ಅವರಿಗೆ ಅವಕಾಶ ಕೊಡೋಣ ಅನ್ನುವಂತಹ ಮೆಸೇಜನ್ನು ಕೊಡುವ ಸಾಧ್ಯತೆಗಳಿರಬಹುದು. ಅಲ್ಲಿಗೆ ಯಡಿಯೂರಪ್ಪ ಅವರ ಮೂಲಕ ಪ್ರಯತ್ನ ಮತ್ತು ಪ್ರಾರ್ಥನೆಯನ್ನು ಮಾಡಿರುವಂತಹ DK ಶಿವಕುಮಾರ್ ಅವರ ಯಶ ಕಂಡಿರಬಹುದಾ? ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ಮಾತಿಗೆ ತಲೆದೂಗಿರಬಹುದಾ? ಅಥವಾ ಆಪ್ತ ಸಂಪುಟದ ಬಳಗ ಏನು ಹೇಳ್ತು ಆ ಮಾತಿಗೆ ತಕ್ಕಂತೆ ದೆಹಲಿಯಲ್ಲಿ ದಾಳ ಉರುಳಿಸಬಹುದಾ? ಕಮೆಂಟ್ ಮಾಡಿ.